ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದ ಫಕೀರಸ್ವಾಮಿ ಮಠದಲ್ಲಿ ಶ್ರೀ ಮಹಾತಪಸ್ವಿ ಸೇವಾ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹಾಶಿವರಾತ್ರಿಯ ಹಬ್ಬದ ಅಂಗವಾಗಿ ಪ್ರತಿಷ್ಠಾನದ ವತಿಯಿಂದ ವಿಶೇಷವಾದ ಹಾಗೂ ವಿಭಿನ್ನವಾದ ಅಭಿಯಾನವನ್ನು ಆಯೋಜನೆ ಮಾಡಲಾಗಿತ್ತು. ಈ ಬಾರಿ ಈ ಸಂಸ್ಥೆಯ ವತಿಯಿಂದ ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು 10 ಜಿಲ್ಲೆಯ 30 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಈ ಅಭಿಯಾನ ಆಯೋಜಿಸಲಾಗಿತ್ತು. ಅಷ್ಟೈಶ್ವರ್ಯಕ್ಕೆ ಶಿವ ಅಷ್ಟೋತ್ತರ ಶತನಾಮಾವಳಿ ಎಂಬ ಅಭಿಯಾನದ ಮೂಲಕ ಶಿವನ 108 ನಾಮಾಂಕಿತ ಇರುವ ಪ್ರತಿಗಳನ್ನು ಉಚಿತವಾಗಿ ಶಿವನ ದೇವಾಲಯದಲ್ಲಿ ಬರುವಂತಹ ಭಕ್ತರಿಗೆ ವಿತರಿಸಲಾಯಿತು. ಪ್ರತಿಷ್ಠಾನ ವತಿಯಿಂದ ಇಡೀ ಕರ್ನಾಟಕ ಸೇರಿದಂತೆ ಹೊರ ರಾಜ್ಯವಾದ ತಮಿಳುನಾಡಿನ ಹೊಸೂರಿನಲ್ಲಿ ನಡೆಯುತ್ತದೆ. ಒಟ್ಟಾರೆ 30,000 ಪ್ರತಿಗಳನ್ನು ನೀಡಲಾಗುವುದು. ಅಭಿಯಾನವು ಹರಿಹರ, ಶಿವಮೊಗ್ಗ, ಬೆಂಗಳೂರಿನ 10 ಕಡೆ, ಧಾರವಾಡ, ಹುಬ್ಬಳ್ಳಿ, ಬಾದಾಮಿ, ಬೆಳಗಾವಿ, ಜೇವರ್ಗಿ, ಬಿಜಾಪುರ, ಕೋಲಾರ, ತಮಿಳುನಾಡಿನ ಹೊಸೂರು, ಲಕ್ಷ್ಮೇಶ್ವರ, ಕುಂದಗೋಳ, ಗದಗ, ಕಳಸದಲ್ಲಿ ವಿತರಿಸಲಾಗುವುದು. ಮಹಾಶಿವರಾತ್ರಿಯ ಹಬ್ಬದ ಅಂಗವಾಗಿ ಬಹುತೇಕ ದೇವಸ್ಥಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ನಗರದ ಮಾರ್ಕೆಟ್ನಲ್ಲೂ ಕೂಡ ಹೂ, ಹಣ್ಣು, ಹಂಪಲು ವ್ಯಾಪಾರ ಜೋರಾಗಿ ನಡೆದಿತ್ತು. ಈ ಸಂದರ್ಭದಲ್ಲಿ ಹರಿಹರ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿಪಿ ಹರೀಶ್ ರವರು ನಮ್ಮ ಎಬಿ ವಾಹಿನಿಯೊಟ್ಟಿಗೆ ಮಾತನಾಡಿ ಮಹಾಶಿವರಾತ್ರಿಯ ವಿಶೇಷ ತಿಳಿಸಿದ್ರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಇದನ್ನು ಉಚಿತವಾಗಿ ಸಾರ್ವಜನಿಕರಿಗೆ ನೀಡುವುದರ ಮೂಲಕ ಕಳೆದ ವರ್ಷ ಸ್ಟಿಕ್ಕರ್ಗಳನ್ನು ಪ್ರತಿ ವರ್ಷ ಹೊಸ ಒಂದು ಯೋಜನೆಗಳನ್ನು ರೂಪಿಸಿ ನಮ್ಮ ಧರ್ಮ, ಜ್ಞಾನ, ಭಕ್ತಿ, ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದು. ಇದು ಎಲ್ಲದಕ್ಕೂ ಮುಖ್ಯವಾಗಿ ಹರಿಹರದ ಕವಿರಾಜ ಸ್ವಾಮಿಗಳು ಅವಧೂತರು